ನಿಮಗನ್ಸುತ್ತಾ? ವರ್ಕೌಟ್ ಮಾಡುವಂಥದ್ದು ತೂಕ ಇಳಿಸ್ಕೊಳ್ಳೋದಕ್ಕೆ ಮಾತ್ರ ಅಂತ? ಅಥವಾ ನಾವೊಂದು ಸರ್ಟನ್ ಶೇಪಲ್ಲಿ ನೋಡೋದಕ್ಕೆ ಚೆನ್ನಾಗ್ ಕಾಣಿಸ್ಬೇಕು ಅಂತ ಮಾತ್ರ ನಾವು ವರ್ಕೌಟ್ ಮಾಡ್ಬೇಕು ಅಂತ ಅನ್ಸುತ್ತಾ? ಹಾಗಾದ್ರೆ ನಿಮ್ಮ ಯೋಚನೆನ ನೀವು ಬದಲಾಯಿಸ್ಕೋಬೇಕು. ಯಾಕಂತಂದ್ರೆ ವರ್ಕೌಟ್ ಅನ್ನೋದು ಬರೀ ತೂಕ ಇಳಿಸ್ಕೊಳ್ಳೋಕಷ್ಟೇ ಅಲ್ಲ. ಅದು ನಮ್ಗೊಂದು ಆಪ್ಷನ್ ಅಲ್ವೇ ಅಲ್ಲ. ನಾವದನ್ನ ದಿನ ಕೂಡ ನಾವು ಹೇಗೆ ನಮ್ಮ ಫ್ಯೂಚರ್‌ಗೆ ನಾವು ಹೇಗೆ ಹಣನ ಸೇವ್ ಮಾಡೋದ್ರ ಮುಖಾಂತರ, ನಾವು ಹೇಗೆ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ನಾವು ನಮ್ಮ ಫ್ಯೂಚರ್‌ನ ಹೇಗೆ ನಾವು ಭದ್ರಪಡಿಸ್ಕೊಳ್ತೀವಲ್ಲ, ಹಾಗೆ ನಮ್ಮ ಫ್ಯೂಚರ್‌ನ ಬರೀ ಹಣ ಕೂಡ್ಸೋದ್ರಿಂದ ಅಷ್ಟೇ ಅಲ್ಲ, ವರ್ಕೌಟ್ ಮಾಡೋದ್ರ ಮುಖಾಂತರ ನಮ್ಮ ದೇಹದ ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಬೇಕು. ಹಾಗಾದ್ರೆ ಬನ್ನಿ, ಏನೇನಕ್ಕೆಲ್ಲ ವರ್ಕೌಟ್ ಮಾಡ್ಬೇಕು? ಯಾಕೆ ವರ್ಕೌಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅನ್ನೋದನ್ನ ನೋಡೋಣ. ಜನರಲ್ ಆಗಿ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಫಸ್ಟ್ ಬಂದ ತಕ್ಷಣ ತಲೆಗೆ ಒಂದು ಊಟ ಕಡಿಮೆ ಮಾಡ್ತೀವಿ, ಇನ್ನೊಂದು ಏನಾದ್ರು ಎಕ್ಸರ್ಸೈಸ್ ಮಾಡಕ್ ಶುರು ಮಾಡ್ತೀವಿ. ಒಂದು ತೂಕ ಕಡಿಮೆ ಆಯ್ತಪ್ಪ, ನಾರ್ಮಲ್ ಆಗಿ ಏನೋ ಬಂದಿದೀವಿ ಅಂದ ತಕ್ಷಣ ಇವಾಗ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಎಕ್ಸರ್ಸೈಸ್ ಮಾಡೋದನ್ನ ಬಿಟ್ಬಿಡ್ತೀವಿ, ವರ್ಕೌಟ್ ಮಾಡೋದನ್ನ ಬಿಟ್ಬಿಡ್ತೀವಿ. ಇದು ಮಾಡೋದು ಸರಿನಾ? ಯಾಕೆ ಅಂತಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅನ್ನೋದು ನಾವು ಸಣ್ಣಗಿದ್ದೀವಿ, ನೋಡಕ್ಕೆ ಒಳ್ಳೆ ಶೇಪಲ್ಲಿ ಇದ್ದೀವಿ ಅಂದ ತಕ್ಷಣ ಆರೋಗ್ಯವಾಗಿದ್ದೀವಿ ಅಂತಲ್ಲ, ಅಥವಾ ನಾವು ಹೇಗೆ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೀವಿ ಅಂತಲ್ಲ, ಒಳಗಡೆ ನಾವು ಹೇಗೆ ಫೀಲ್ ಮಾಡ್ತಾ ಇದೀವಿ, ನಾವು ಎಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದ್ರಿಂದ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಮ್ಮ ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಫೀಲ್ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಸೆರೋಟೋನಿನ್ ಹಾರ್ಮೋನ್ ರಿಲೀಸ್ ಆಗಿ ನಮ್ಮ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಇಷ್ಟು ಇದೆಲ್ಲದ್ರ ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ಹಾರ್ಟ್ ನ ಸ್ಟ್ರಾಂಗ್ ಆಗಿರೋ ಹಾಗೆ ಮಾಡುತ್ತೆ, ನಮ್ಮ ಮಸಲ್ಸ್ ನ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಸ್ಟಾಮಿನಾ ಜಾಸ್ತಿ ಮಾಡುತ್ತೆ. ನಮ್ಮ ದೇಹಕ್ಕೆ ಏಜ್ ಆಗ್ತಾ ಆಗ್ತಾ ಕೆಲವೊಂದು ಆಕ್ಟಿವಿಟಿಗಳನ್ನ ನಾವು ಏನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೋ, ಅದನ್ನ ನಾವು ವರ್ಕೌಟ್ ಮಾಡೋದ್ರ ಮುಖಾಂತರ, ನಮ್ಮ ಮಾಂಸಖಂಡಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದ್ರ ಮುಖಾಂತರ ನಾವು ತಡಿಬಹುದು. ನಿಮ್ಗೇನಾದ್ರೂ ನೀವು ವಯಸ್ಸಾದ್ಮೇಲೆ 50 ವರ್ಷ, 60 ವರ್ಷ, 70 ವರ್ಷ ಆ ಏಜ್ ಅಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ಹಾಗೆ ನೀವು ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಇದ್ರೆ, ನೀವು ವರ್ಕೌಟ್ ಮಾಡೋದು ಕಂಪಲ್ಸರಿ ಡೈಲಿ ತುಂಬಾ ತುಂಬಾ ಅಗತ್ಯ, ಹಾಗೆ ಅನಿವಾರ್ಯ ಕೂಡ ಆಗಿರುತ್ತೆ. ನಾನು ವರ್ಕೌಟ್ ಮಾಡ್ರಿ ಅಂತ ಹೇಳ್ದೆ ಅಂದ ತಕ್ಷಣ ಹೋಗ್ಬಿಟ್ಟು ಜಿಮ್ಮಿಗೆ ಸೇರ್ಕೊಳ್ಳೋದು ಅಥವಾ ಗಂಟೆಗಟ್ಟಲೆ ಒಂದೇ ದಿನಕ್ಕೆ ಮಾಡಿ ಸುಸ್ತಾಗುವಂಥದ್ದಲ್ಲ. ಯಾವಾಗಿಂದ ಎಷ್ಟರಿಂದ ಶುರು ಮಾಡ್ಬೇಕು ಅಂತ ಅಂದ್ರೆ, ಅಟ್ಲೀಸ್ಟ್ ದಿನಕ್ಕೆ ನೀವು ಇವತ್ತಿಂದ ಶುರು ಮಾಡ್ತಿದ್ದೀರಾ ಅಂತ ಅಂದ್ರೆ ಒಂದ್ 5 ನಿಮಿಷ ವಾಕಿಂಗ್ ಇಂದ ಶುರು ಮಾಡಿ, 5 ನಿಮಿಷ ಒಂದ್ ವಾರ ಪ್ರತಿದಿನ 5 ನಿಮಿಷ ವಾಕ್ ಮಾಡುವಂಥದ್ದು, 2ನೇ ವಾರ ಅದನ್ನ 10 ನಿಮಿಷಕ್ಕೆ ಮಾಡುವಂಥದ್ದು, 3ನೇ ವಾರ 15 ನಿಮಿಷಕ್ಕೆ ಮಾಡುವಂಥದ್ದು. ಈ ತರ ನೀವು ಒಂದು ಅರ್ಧ ಗಂಟೆ ವಾಕಿಂಗ್ ಕಂಫರ್ಟಬಲ್ ಇದ್ದೀರಾ ಅಂತ ಆದ್ಮೇಲೆ ಬೇರೆ ರೀತಿಯ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಗಳನ್ನ ಶುರು ಮಾಡುವಂಥದ್ದು. ಯೂಟ್ಯೂಬ್ ಅಲ್ಲಾಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ತರದ ವರ್ಕೌಟ್ಗಳು ನಿಮ್ಗೆ ನೋಡಕ್ ಸಿಗುತ್ತೆ. ಅದ್ರಲ್ಲಿ ಯಾವ್ದಾದ್ರು ನಿಮಗೆ ಆಗುವಂಥದ್ದು ವರ್ಕೌಟ್ ನ ಸ್ವಲ್ಪ ಲೋ ಇಂಟೆನ್ಸಿಟಿಯಿಂದ ಶುರು ಮಾಡಿ, ಅಟ್ಲೀಸ್ಟ್ ಮಿನಿಮಮ್ ನೀವು ಒಂದು 6 ತಿಂಗಳಲ್ಲಿ 1 ಗಂಟೆ ತನಕ ನೀವು ವರ್ಕೌಟ್ ಮಾಡೋ ಹಂಗೆ, ಅಥವಾ ನಿಮ್ಮ ದಿನದಲ್ಲಿ 1 ಗಂಟೆ ಕಂಪಲ್ಸರಿ ಕಡ್ಡಾಯವಾಗಿ 1 ಗಂಟೆ ಅದಕ್ಕೆ ಮೀಸಲಿಡೋ ಹಾಗೆ ನಿಮ್ಮ ರುಟೀನ್ ನೀವು ಪ್ಲಾನ್ ಮಾಡ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇರುತ್ತೆ. ಇಲ್ಲ ನಮ್ಗೆ 1 ಗಂಟೆ ಆಗದೇ ಇಲ್ಲಪ್ಪ, ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ನೀವು ಅನ್ನೋದಾದ್ರೆ ಅಟ್ಲೀಸ್ಟ್ ದಿನಕ್ಕೆ ಅರ್ಧ ಗಂಟೆನಾದ್ರೂ ಕಂಪಲ್ಸರಿ ನೀವು ನಿಮಗೋಸ್ಕರ ಸೆಲ್ಫ್ ಕೇರ್ ಅಂತ ನಾವೇನ್ ಹೇಳ್ತೀವಿ ಹೇಳಿ. ಸೆಲ್ಫ್ ಕೇರ್ ಅಂದ ತಕ್ಷಣ ನಾವು ಮುಖ ಫೇಸ್ ವಾಶ್ ಮಾಡೋದು, ಸೀರಮ್ ಹಚ್ಕೊಳ್ಳೋದು, ಕ್ರೀಮ್ ಹಚ್ಚೋದು, ಮಾಯಶ್ಚರೈಸರ್ ಹಚ್ಚೋದು ಅಂತ ನಾವೇನ್ ಮಾಡ್ತೀವಲ್ಲ, ಅದಕ್ಕಿನ್ನ ಅದರಲ್ಲಿ ಆ ಪಾರ್ಟಿಗಿಂತ ಮೇಜರ್ ಪಾರ್ಟ್ ವರ್ಕೌಟ್ ಅನ್ನೋದು ಬೇರೆ ಯಾರಿಗೋಸ್ಕರನೂ ಅಲ್ಲ, ನಮ್ಮ ಇದಕ್ಕೋಸ್ಕರ, ನಮ್ಮನ್ನ ನಾವು ಪ್ರೀತಿಸ್ತಿದೀವಿ, ನಮ್ಮನ್ನ ನಾವು ಗೌರವಿಸ್ತೀವಿ, ನಮ್ಮನ್ನ ಬೇರೆಯವ್ರ ಎದುರುಗಡೆ ಅಥವಾ ಬೇರೆಯವರಿಗೆ ಅವಲಂಬಿತರಾಗಿ ಮಾಡಬಾರ್ದು ಅಂತ ನೀವು ಅನ್ಕೊಂಡಿದ್ರೆ, ದಯಮಾಡಿ ಇವತ್ತಿಂದ ಈ ಕ್ಷಣದಿಂದ ದಿನಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಿಂತ ಕಡಿಮೆ ಸಾಧ್ಯನೇ ಇಲ್ಲ. ಇವಾಗಿಂದ ಶುರು ಮಾಡಿ 5-10 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಕಂಪಲ್ಸರಿ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಅರ್ಧ ಗಂಟೆ ನೀವು ವರ್ಕೌಟ್ ಮಾಡೋಂಗೆ ನಿಮ್ಮ ರೂಟೀನ್ ನೀವು ಆರ್ಗನೈಸ್ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಈ ವರ್ಕೌಟ್ ಬೆಳಗ್ಗೆ ಮಾಡ್ತೀರಾ, ಸಂಜೆ ಮಾಡ್ತೀರಾ, ನೀವು ಯಾವ್ದ್ರಿಂದ ಶುರು ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.